ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ವೈಕುಂಠ ಏಕಾದಶಿ. ಸೊ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತೇಳಿ ನಾನು, ಆನಂದ ಮತ್ತು ಗೊಂಬೆ ಎಲ್ಲರೂ ರೆಡಿಯಾಗಿದ್ದೀವಿ. ಸೊ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಹುಷಾರಿರಲಿಲ್ಲ ಅಂತೇಳಿ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿಲ್ಲ. ಈಗ ಟೈಮ್ ಬಂದು 4:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದೇವ್ರ ಪೂಜೆ ಮಾಡಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಅಮ್ಮ ಮನೆಗೆ ಹೋಗಿ ಅಮ್ಮನ್ನು ಕರ್ಕೊಂಡು ಅಲ್ಲೇ ಕದ್ರನಹಳ್ಳಿಲೇ ಇರೋಂಥ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾದರೆ ಹೋಗೋಣ. ಫಸ್ಟು ಇಲ್ಲಿ ನಮ್ಮ ಮನೆ ಹತ್ರ ಇರೋವಂಥ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಅಲ್ಲಿ ಅಂದ್ಕೊಂಡಿದ್ದೀವಿ. ಅಮ್ಮ ಪ್ರತಿ ವರ್ಷ ಇಲ್ಲೇ ಬರ್ತಾಯಿದ್ರು, ಈ ವರ್ಷ ಅಲ್ಲೇ ಬಾ ಅಂತಿದ್ದಾರೆ. ಸೊ ಅದರಿಂದ ಇವಾಗ ಫಸ್ಟ್ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹಾಗಾದರೆ ಹೋಗೋಣ. ವೈಕುಂಠ ಏಕಾದಶಿ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ವೈಕುಂಠ ಏಕಾದಶಿಯಿಂದನೇ ನನ್ನ ವ್ಲಾಗ್ಸ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ವೈಕುಂಠ ಏಕಾದಶಿ ಹಬ್ಬದ ಫಸ್ಟ್ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿರೋದು ನಾನು. ಸೊ ಇವತ್ತಿಗೆ 1 ವರ್ಷ ಆಯಿತು. ಅಂದರೆ ಡೇ ಪ್ರಕಾರ ಅಲ್ಲ, ಏಕಾದಶಿ ಅನ್ನೋ ಒಂದು ಇದರಿಂದ ವೈಕುಂಠ ಏಕಾದಶಿಯಿಂದ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಅದರಿಂದ ಒಂಥರ ಖುಷಿ ಇದೆ. ಈ ಒಂದು ಯೂಟ್ಯೂಬ್ ವ್ಲಾಗ್ಗೆ ಬಂದಿರೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಒಂಥರ ಇದೇ ಚೇಂಜ್ ಆಯಿತು, ನನ್ನ ಪ್ರೊಫೆಷನ್ ಚೇಂಜ್ ಆಯಿತು. ಹಾಗೆ ನನ್ನ ಪ್ರೊಫೆಷನ್ ಚೇಂಜ್ ಆದಮೇಲೆ ಈ ಒಂದು ಯೂಟ್ಯೂಬಿಂದ ನಾನು ಸ್ವಲ್ಪ ನನಗೆ ಏನು ಬೇಕೋ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಯೂಟ್ಯೂಬ್ ಅನ್ನೋದು ನನಗೆ ತುಂಬ ಚೇಂಜಸ್ನ ತಂದುಕೊಟ್ಟಿದೆ. ಸೊ ಥ್ಯಾಂಕ್ ಯು. ನೀವು ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ. ಬರೀ 1 ವರ್ಷಕ್ಕೆ ಆಲ್ಮೋಸ್ಟು 1842 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಕೂಡ. ನನ್ನ ಬ್ಲಾಗ್ಸ್ನ ಹೀಗೆ ಎಲ್ಲರೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನೀನು ಹೀಗೆ ಒಳ್ಳೊಳ್ಳೆ ವ್ಲಾಗ್ಸ್ ಹಾಕ್ತಾ ಇರ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಮತ್ತು ನಮ್ಮ ಟ್ರಿಪ್ಸು, ಫ್ಯಾಮಿಲಿ ಟ್ರಿಪ್ಸು, ಫ್ರೆಂಡ್ಸ್ ಜೊತೆ ಹೋಗೋ ಟ್ರಿಪ್ಪು ಪ್ರತಿಯೊಂದು ಕೂಡ ವ್ಲಾಗ್ಸ್ ಹಾಕಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಎಲ್ಲರೂ ಕೂಡ ನಮ್ಮದು ಥೈಲ್ಯಾಂಡ್ ಟ್ರಿಪ್ಪಿಂದು ನೋಡಿರ್ತೀರ ವೀಡಿಯೋಸು. ಅದರಿಂದ ಒಂದೇ ಒಂದು ಪೆಂಡಿಂಗ್ ಇದೆ, ಅದೊಂದು ವೀಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರೂ ಕೂಡ. ಬನ್ನಿ ಇವಾಗ ಹೋಗಿ ಫಸ್ಟು ವೈಕುಂಠ ಏಕಾದಶಿ ಅಲ್ವಾ, ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಹಾಗೆ ಅಮ್ಮ ಮನೆಗೆ ಹೋಗೋಣ. ಬಾ. ಹುಷಾರಿಲ್ದಿರೋದಕ್ಕೆ ಒಂಥರ ಗಂಟ್ಲು ಮಾತಾಡೋಕ್ಕೂ ಭಯ. ಕೆಮ್ತಾನೆ ಇದ್ದೀನಿ. ನೇಲ್ ಆರ್ಟ್ ಹೇಗಿದೆ? ನೇಲ್ ಆರ್ಟ್ ಮಾಡಿಸ್ಕೊಂಡಾಗಿಂದನೂ ಮಾತಾಡಬೇಡ ಇರೋ ಅನ್ನೊಂದು ನಿಮಿಷ. ನೇಲ್ ಆರ್ಟ್ ಮಾಡಿಸ್ಕೊಂಡಾಗಿಂದ ಇದೇ ಡ್ರೆಸ್, ಹಾಕೊಂಡಿರೋ ಡ್ರೆಸ್ಗೆ ಮ್ಯಾಚಿಂಗ್ ಥರನೇ ಮಾಡ್ಕೊಳ್ಳೋಣ, ಮ್ಯಾಚಿಂಗ್ ಡ್ರೆಸ್ ಹಾಕೊಳ್ಳೋಣ ಅಂತ ಥರ ಅನಿಸ್ಬಿಟ್ಟಿದೆ. ಚೆನ್ನಾಗಿದೆಯಾ ನೇಲ್ ಆರ್ಟು? ಇದು ಬಂದು ಗಾಯತ್ರಿ ಅಂತ ಸ್ಪಾರ್ಕಲ್ ನೇಲ್ ಆರ್ಟ್ಸ್ ಅಂತ ಇದೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜು. ನಿಮಗೂ ಕೂಡ ನೇಲ್ ಆರ್ಟ್ ಬೇಕಿತ್ತು ಅಂದರೆ ಬಜೆಟ್ ಫ್ರೆಂಡ್ಲಿಲಿ ನೇಲ್ ಆರ್ಟ್ನ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ಮತ್ತು ಭವಾನಿ ಇಬ್ರಿಗೂ ಕೂಡ ಮಾಡಿಕೊಟ್ಟಿದ್ರು. ಸರ್ಟಿಫಿಕೇಟ್ ಡೇ ಇತ್ತಲ್ಲ ಅದಕ್ಕೆ ಅಂತ ಹೇಳಿ. ಸೊ ನೋಡಿ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಈ ಕೈಗೂ ಅಷ್ಟೇ, ಈ ಕೈಗೂ ಅಷ್ಟೇ. ಅನ್ನೊಂದು ನಿಮಿಷ ಹಿಡ್ಕೊ, 2 ಕೈ ತೋರಿಸ್ತೀನಿ. ಹಿಡ್ಕೊ ಹಂಗೆ ಹಿಡ್ಕೊ. ಸಖತ್ತಾಗಿದೆ ಅಲ್ಲ? ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರ ನೇಲ್ ಆರ್ಟ್ ನೋಡಿ. ಇನ್ನೂ ಸಿಕ್ಕಾಪಟ್ಟೆ ವೆರೈಟಿ ಆಗಿರೋಂಥ ನೇಲ್ ಆರ್ಟ್ಸ್ನೆಲ್ಲ ಮಾಡ್ತಾರೆ. ನಿಮಗೂ ಕೂಡ ಇದೇ ಥರ ನೇಲ್ ಆರ್ಟ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದರೆ ಅವರ ಇನ್ಸ್ಟಾಗ್ರಾಮ್ ಐಡಿನ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ನಿಮಗೂ ಕೂಡ ಬಜೆಟಲ್ಲಿ ಮಾಡಿಕೊಡ್ತಾರೆ. ಹೋಗಿ ಎಲ್ಲರೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ನನ್ನ ಮಗಳು ನಾನು ಇಲ್ಲಿ ನೇಲ್ ಆರ್ಟ್ ಮಾಡಿಸ್ಕೊಂಡು ಬರ್ತಿದ್ದಂಗೆ ನನಗೂ ಮಾಡಿಕೊಡು ಅಂತ ಹೇಳಿದ್ಲು. ಅವಳು ಹೆಂಗೆ ಮಾಡ್ಕೊಂಡವಳೆ, ಮನೇಲಿ ಒಂದು ನೇಲ್ ಪಾಲಿಶ್ ಇತ್ತು, ಅದನ್ನ ಹಾಕೊಂಡು ಅದು ನೇಲ್ ಆರ್ಟ್ ಅಂತೆ, ಆ ಥರ ಮಾಡ್ಕೊಂಡಿದ್ದಾಳೆ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಈ ಕಡೆಗೂ ಒಂದು ಉಂಗುರ ಇತ್ತಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಖುಷಿ ಇದೆ ನೇಲ್ ಆರ್ಟ್ ನೋಡೋದಕ್ಕೆ. ಪಳ ಅಂತ ಇರುತ್ತೆ ಬೆಳಕುಗಂತೂ. ನೋಡಿ ಸಖತ್ತಾಗಿದೆ ಅಲ್ಲ? ಹೇಗೆ ಕಾಣಿಸ್ತಿದೆ ನನ್ನ ಕೈ? ಚೆನ್ನಾಗಿತ್ತಲ್ಲ? ಚೆನ್ನಾಗಿದೆ ಬಿಡಿ. ಸಖತ್ ಇಷ್ಟ ಆಯಿತು ನನಗಂತೂ. ಸರಿ ಬನ್ನಿ ಹೋಗೋಣ. ಹೋಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ. ಇದು ತುಂಬ ಇಷ್ಟ ಆಯ್ತಂತೆ. ಬಟ್ ನಿಜ ಅವರು ಎಷ್ಟು ಕಡಿಮೆ ಪ್ರೈಸ್ಗೆ ನಮ್ಗೆ ಯಾವ ಥರ ಬೇಕೋ ಅದೇ ಥರ ಹಾಕ್ಕೊಡ್ತಾರೆ. ಎಕ್ಸ್ಟೆನ್ಷನ್ ಕೂಡ ಹಾಕ್ತಾರೆ. ಎಕ್ಸ್ಟೆನ್ಷನ್ಗೂ ಇದಕ್ಕೂ ಏನು ಜಾಸ್ತಿ ಅಮೌಂಟ್ ಏನಾಗಲ್ಲ. ಅವರೇ ಬಂದು ನಿಮ್ಮ ಮನೆಗೆ ಬಂದು ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಮಗೂ ಯಾರಾದರೂ ಬೇಕಿತ್ತು ಅಂತ ಹೇಳಿದ್ರೆ ಹೇಳಿ, ಮಿಸ್ ಮಾಡಬೇಡಿ.
ಮೆಸೇಜ್ ಮಾಡಿ, ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಳಿಸ್ತೀನಿ. ಇಲ್ಲ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಿಮಗೆ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗೋಣ ಬನ್ನಿ, ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಪಾಪ ಬಾ. Which one we wear? Yeah. Okay. Which one we wear? This is your ಅಜ್ಜಿ ಮನೆ. ಅಪ್ಪ ಮಗಳು ಇಂಗ್ಲೀಷ್ ಕೇಳಬೇಕು. Which one we should wear? ಬರೀ ಚಾಕ್ಲೇಟ್ ತಿಂದು 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 ಇದು ಮಾಡ್ಕೊಂತಾಳೆ ಇವಳಂತ. ನನಗೆ ಲಾಲಿಪಾಪ್ ಅಂದ್ರೆ ಇಷ್ಟ. ಲಾಲಿಪಾಪ್ ಮೈ ಫೇವರಿಟ್. ಅದು ಯಾವ್ದಲ್ಲಿ ಯಾವ್ದಂದ್ರೆ ಗ್ರೇಪ್ಸ್ ಇದು ಕರಾಗಿರುತ್ತೆ. ಅದಕ್ಕೆ ನಾಲ್ಕು ತೆಗೆದೋಗಿದ್ದೆ. ಫಸ್ಟ್ ದೇವಸ್ಥಾನ ಹತ್ರ ಹೋಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಮಾನನ ನಗಿಯೋದು ಸರಿ. ಸರಿ ತಲೆ ಬಾಚಿಲ್ಲ. ಹೋದ ವರ್ಷ ಇದೇ ದೇವಸ್ಥಾನಕ್ಕೆ 2ನೇ ಸಲ ಬಂದಿದ್ದು ನಾನು. ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು 2ನೇ ದೇವಸ್ಥಾನ ಇದೇನೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಬಂದು ಇನ್ನೊಂದು ದೇವಸ್ಥಾನದಲ್ಲಿ, ಅದಕ್ಕೆ ಇವಾಗ ಹೋಗಬೇಕು. ಸೊ ಇದು ಮನೆ ಹತ್ರ ಇದೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಡೈರೆಕ್ಟಾಗಿ ಅಲ್ಲೋಗಿ ಫಸ್ಟ್ ಅಲ್ಲಿಂದ ಬರ್ತಾ ಈ ದೇವಸ್ಥಾನಕ್ಕೆ ಬಂದು ಆಮೇಲೆ ಮನೆಗೆ ಬಂದಿದ್ವಿ. ಸೊ ಇವತ್ತು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಲ್ಲ, ಸೊ ಅದರಿಂದ ಫಸ್ಟೇ ಇಲ್ಲೇ ಬಂದಿದ್ದೀವಿ. ಆಮೇಲೆ ಅಲ್ಲಿ ಹೋಗಿ ಆಮೇಲೆ ಅಮ್ಮ ಮನೆಗೆ ಹೋಗೋಣ ಅಂತ ಇದ್ವಿ. ದೇವ್ರ ದರ್ಶನ ಎಲ್ಲ ಮುಗೀತು. ಇವಾಗ ನಾನು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನಕ್ಕೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇದೆ ದೇವಸ್ಥಾನ. ಇಲ್ಲೇ ಒಳಗಡೆಗೆ ಹೋಗಬೇಕು. ಇಲ್ಲೇ ಎಂಟ್ರೆನ್ಸಲ್ಲೇ ಬೋರ್ಡ್ ಹಾಕಿದ್ದಾರೆ. ಇಲ್ಲೇ ಒಳಗಡೆಗೆ ಹೋಗಬೇಕು ದೇವಸ್ಥಾನಕ್ಕೆ. ಯಾರ್ಯಾರೆಲ್ಲ ನೋಡಿದರೆ ಈ ದೇವಸ್ಥಾನನ ಇರಿ ತೋರಿಸ್ತೀನಿ. ಬಂತು ದೇವಸ್ಥಾನ. ಜಾತ್ರೆ ಥರ ನಡೆಯುತ್ತಲ್ಲ, ಚೆನ್ನಾಗಿ ನಡೆಸ್ತಾರೆ. ದ ಎಂಟ್ರನ್ಸ್. ಯಾರ್ಯಾರು ನೋಡಿದ್ದೀರಾ ಈ ದೇವಸ್ಥಾನನ ಕಮೆಂಟ್ಸ್ ಮಾಡಿ. ನಡಿ ಹೋಗೋಣ. ಬರ ಬಂಗಾರಿ.
ಉಳ್ದಂತೂ ಇಲ್ಲಿ ಬಂದ ತಕ್ಷಣ ಇಲ್ಲೇ ಫಸ್ಟ್ ಮಾಮಿ ದರ್ಶನ ಮಾಡ್ಬೇಕು. ಆಮೇಲೆ ಮಕ್ಳನ್ನ ಕರ್ಕೊಂಬಂದ್ರೆ ಹಿಂಗೆ ಟ್ಯಾಕ್ಸ್ಗಳು. ಹಾಂ ಏನೇನು ಎಷ್ಟು ಡಾಕ್ಟ್ರ್ ಕಿಟ್ ತಗೋತೀಯಾ? ಹಾಂ ರಶ್ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಅಲ್ಲೇ ಬಿಡ್ಬರ್ಬೋದಿತ್ತಲ್ಲಪ್ಪ. ರಶ್ ಜಾಸ್ತಿ ಜನನೇ ಇರಂಗಿದ್ದಾರೆ. ಪರವಾಗಿಲ್ಲ, ಒಂದು ರೇಂಜ್ಗೆ ಅವರೇ ಜನ. ಬಟ್ ಹೋಗ್ಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಜನ ನೋಡಿ ಹೆಂಗವ್ರೆ. ನಾವು ಬಂದಾಗ ಎಷ್ಟು ಜನ ಇದ್ರು, ಇವಾಗ ನಾವೆಲ್ಲ ಎಷ್ಟಿದ್ದೀವಿ? ನಮ್ಮ 3ನೇ ಲೈನಲ್ಲಿ ಇದ್ದೀವಿ ಅಷ್ಟೇ. ನೋಡಿ ಫುಲ್ ಆದ್ರು. ಏನೋ ನಾಟಕ ಮಾಡ್ತಾವಳಲ್ಲ. ಏನಂತಿದ? ಸುಮ್ಮನೆ ಡವ್ ಅದು. ನನ್ನ ಮಾತು ಕೇಳೋದ ನೀನು? ಹಾಂ ಅಪ್ಪನೇ ಬೇಕಲ್ಲ. ಲೇಸು ಕುರ್ಕುರೆ ಕೊಡ್ಸಿದ್ರೆ ಅಪ್ಪ ಸಾಕು. ಅದಕ್ಕೇನು ಕಮ್ಮಿ ಇಲ್ಲ ಅಪ್ಪ ಮಗಳು. ಬನ್ನಿ ಬನ್ನಿ ಜನರು ಕಿಪ್ಪಿ ಕಿರ್ತಿ ಆಗ್ಬಿಟ್ಟಿದ್ದಾಳೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಲಾಸ್ಟ್ ಲೈನ್ ಮೂವ್ ಆಗ್ತಿರೋದ್ರಿಂದ ಒಳಗಡೆ ಹೋಗೋದು. ಜರ್ನಿ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು ಈ ದೇವಸ್ಥಾನದಲ್ಲಿ. ಬನ್ನಿ ಒಳಗಡೆ ಹೋಗ್ತಾ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಒಳಗಡೆ ಹೋಗೋಣ. ಆಲ್ಮೋಸ್ಟ್ ಒಳಗಡೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ಪ್ರತಿ ವರ್ಷನೂ ಇದೆ ದೇವಸ್ಥಾನಕ್ಕೆ ಮಿಸ್ ಮಾಡಿದ್ರೆ ಬರ್ತೀವಿ. ಈ ವರ್ಷನೂ ಹಂಗೆ ಬಂದಿರೋದು. ಬಟ್ ಈ ವರ್ಷ ಬೇಗನೆ ಮೂವ್ ಆಯ್ತಲ್ವಾ? ಲೇಟಾಗಿ ಬಂದ್ರೂ ಬೇಗನೆ ಮೂವ್ ಆಯಿತು. ಪ್ರತಿ ವರ್ಷ 12 ಗಂಟೆಗೆಲ್ಲ ಬಂದ್ಬಿಡ್ತಾ ಇದ್ವಿ. ಈ ವರ್ಷ ಎಷ್ಟು 4:15 ಬಿಟ್ಟಾಗ ಮನೆ ಬಿಟ್ಟಾಗನೆ 12:30 ಬಿಡ್ತಾ ಇದ್ರು ಮುಗಿಸ್ಕೊಂಡು 2:30 ಇಲ್ಲಿ ಇರ್ತಾ ಇದ್ದು. ಇವಾಗ 3:30 ದೊಡ್ಡೋಳ 1ನೇ ಕ್ಲಾಸ್ ಆಯ್ತಲ್ಲ ಇವಾಗ ಮಗುಗೆ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದಕ್ಕೆ ಲೇಟು ಬಂತು. ಇನ್ನೇನು ದೇವಸ್ಥಾನ ಒಳಗಡೆ ಬಂದ್ವಿ. ನಮಸ್ಕಾರ ಮಾಡು ಫಸ್ಟು. ಹಂಗಲ್ಲ ಬಂಗಾರಿ, ಹಿರಿಯರು ನಮಸ್ಕಾರ ಮಾಡಿ. ಹಂಗೆ ಸುಮ್ಮನೆ ತರಕಾರಿ ಅಲಂಕಾರ ಅಲ್ಲ. ತರಕಾರಿನೇ. ತರಕಾರಿ ಫ್ರೂಟ್ಸು ಹಾಕಿದ್ದಾರೆ. ಬಸ್ಸು ಅಲ್ಲೋಡಲ್ಲಿ. ಅಲ್ವಾ ಟೊಮೆಟೊ ಅಂದ್ಕೊಂಬಿಟ್ಟೆ. ಚೆನ್ನಾಗಿ ಮಾಡಾರಲ್ಲ. ಹಾಂ ಬಸ್ಸು 1 ನಿಮಿಷ.
ನಡೆಯಪ್ಪ ಹೋಗೋಣ, ನಡಿ ಹೋಗೋಣ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಮೇಲ್ಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಟೊಮೆಟೊ ಥರ ಕಾಣುತ್ತೆ, ಬಟ್ ಆದರೆ ಟೊಮೆಟೊ ಅಲ್ಲ, ಆರೆಂಜು ಮತ್ತು ಇದು ಏನದು ಕಾರ್ನ್. ತೀರ್ಥ ತಗೊಳ್ಳೋಣ, ಮಂಗಳಾರತಿ ತಗೊಳ್ಳೋಣ. ಇರ್ಮ ಮಂಗಳಾರತಿ ತಗೋ. ತುಳಸಿ ಇಸ್ಕೊ. ಕೆಮ್ಮು ಇದೆಲ್ಲ ಹೋಗ್ಲಪ್ಪ. ಇಸ್ಕೊ. ಮಮ್ಮಿ ತಿನ್ನು, ಗುಡ್ ಫಾರ್ ಹೆಲ್ತ್ ಅದು. ಎಲ್ಲ ಮಗು ಇರೋ ಪಾಪು ಬಾಯ್ಲಿ. ಬಾ ಹೋಗೋಣ. ಬಾ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಅಮ್ಮ ಮನೆಗೆ ಹೋಗ್ಬೇಕು. ಬಟ್ ಆದರೆ ಗೊಂಬೆಗೆ ಗೊತ್ತಲ್ಲ ಟ್ಯಾಕ್ಸ್ ರೆಡಿ, ಇವಾಗ ಅವಳಿಗೆ ಏನಾದ್ರು ಕೊಡಿಸ್ಬೇಕಂತೆ. ಸೊ ಅದಕ್ಕೆ ಏನು ಕೊಡ್ಸೋದು ಅವಳಿಗೆ ಅಂತ ನೋಡ್ತಾ ಇದ್ವಿ. ಎಲ್ಲಿ ಬಂದರೂ ಟ್ಯಾಕ್ಸ್ ಹಾಕೋದು ಬಿಡಲ್ಲ. ಹೆಂಗಿದ್ರು ಅಲ್ಲಿ ಹೋದರೆ ವೈಷ್ಣವ್ ವೈಭವ್ ಎಲ್ಲರೂ ಇರ್ತಾರೆ, ಒಟ್ಟಿಗೆ ಏನಾದರೂ ತಿನ್ನೋಣ ಅಂತ ಹೇಳ್ತಾ ಇದ್ದೀನಿ. ಬಟ್ ಆದರೆ ಇಲ್ಲ ಏನಾದರೂ ಕೊಡಿಸು ಅಂತ ಒಳ್ಳೆ ನೋಡೋಣ. ಇಲ್ಲಾದರೆ ಕೊಡಿಸ್ತೀನಿ, ಇಲ್ಲಾಂದರೆ ಒಟ್ಟಿಗೆ 3 ಜನಕ್ಕೆ ಒಂದೇ ಕಡೆ ಕೊಡ್ಸೋಣ. ಪ್ಲೀಸ್ ಅನ್ನೋದೇ ಆಯಿತು. ನಿದ್ದೆ ಕಮ್ಮಿನೇ ಆಗ್ತಾಯಿಲ್ಲ. ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮ ಮನೆಗೆ ಬಂದು ಇವಾಗ ಅಮ್ಮ, ನಾನು, ಆನಂದ, ಗೊಂಬೆ, ವರ್ಷಿ ಮತ್ತೆ ವೈಭವ್ ಇಷ್ಟು ಜನ ಇಷ್ಟು ಜನ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಕಣ ಗಾಡಿ. ಎಷ್ಟು ವರ್ಷ ಆಗಿತ್ತು ಈ ದೇವಸ್ಥಾನಕ್ಕೆ ಬಂದು. ಮನೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ ಫಸ್ಟ್. ಎಲ್ಲಿಂದ ಇದೆ ಗೊತ್ತಾ ಕ್ಯೂ? ಇಲ್ಲೇ ನಿಂತಿದ್ದೀವಿ ರಮ್ಮ. ಅಮ್ಮ ಆಗ್ಲಿ ನೋಡು ನಮ್ಮಿಂದ ಎಷ್ಟು ಜನ ಆಗೋದ್ರು. ಆಲ್ಮೋಸ್ಟ್ ಹಿಲ್ ಸೈಡ್ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಕ್ಯೂ. ದೇವಸ್ಥಾನ ಹತ್ರಕ್ಕೆ ಬರೋ ಅಷ್ಟರಲ್ಲಿ 1 hour 10 minutes ಆಯಿತು. ಸೊ ಇವಾಗ ನೋಡಿ ದೇವ್ರ ದರ್ಶನಕ್ಕೆ ಅಂಥೇಳಿ ಕ್ಯೂ ಅಲ್ಲಿ ಆಲ್ಮೋಸ್ಟ್ ಒಳಗಡೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಲಕ್ಷ್ಮೀ ಮತ್ತು ವೆಂಕಟೇಶ್ವರ ಸ್ವಾಮಿನ ಇಟ್ಟಿದ್ರು. ಫುಲ್ಲು ಸ್ಟೋನ್ದು ಗೊತ್ತಾ, ಸಿಕ್ಕಾಬಡೆ ಚೆನ್ನಾಗಿತ್ತು. ಆ ಲೈಟಿಂಗ್ಸು ಎಲ್ಲ ಬೀಳ್ತಾ ಇರೋದಕ್ಕೂ ಅದಕ್ಕೂ ಪಳಪಳ ಅಂತ ಹೊಳಿತಾ ಇತ್ತು, ವಜ್ರ ಥರ. ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ನೋಡಿಕೊಂಡು ಒಳಗಡೆಗೆ ಹೋದ್ವಿ. ಒಳಗಡೆ ನೋಡಿದ್ರೆ ಎಷ್ಟು ರಶ್ ಇದೆ ಗೊತ್ತಾ ಅಪ್ಪ. ನಮಗಂತೂ ನೋಡಿ ಒಳಗಡೆ ಹೆಂಗೆ ಫೋನ್ ಇಟ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಆ ಥರ ಇತ್ತು. ಬಟ್ ಸಿಕ್ಕಾಬಡೆ ರಶ್ ಇತ್ತು ಮಾತ್ರ. ಫೋನ್ ವೀಡಿಯೋ ಮಾಡೋದೇ ಮರ್ತೋಗ್ಬೇಕು. ಯಾಕೆಂದರೆ ಫೋನ್ ಏನಾದ್ರು ಕೈಲಿ ಎತ್ತಿದ್ರೆ ಪಕ್ಕ ತಳ್ಳಿ ಮೊಬೈಲ್ ಬೀಳಿಸಿ ಹೊಡೆದಾಕ್ತಾರೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಜಸ್ಟ್ ಎಂಟ್ರಿ ತೊಗೊಳ್ಬೇಕಾದ್ರೆ ಒಂಚೂರು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಆಮೇಲೆ ಅಲ್ಲಿ ಹೋಗ್ಬೇಕಾದ್ರೆ ಗ್ಯಾಪಲ್ಲಿ ಒಂಚೂರು ನಿಂತ್ಕೊಂಡು ನೋಡಿ ದೇವ್ರನ್ನ ಕಾಣೋ ಥರ ವೀಡಿಯೋ ಮಾಡಿದೆ. ಇಷ್ಟೇ ಮಾಡೋಕ್ಕಾಗಿದ್ದು, ಯಾಕೆಂದರೆ ತುಂಬ ಜನ ಇದ್ದಾರೆ, ಸಿಕ್ಕಾಪಟ್ಟೆ ತಳ್ತಾ ಇದ್ರು. ಸೊ ಅದರಿಂದ ಅಷ್ಟೇ ಮಾಡೋಕ್ಕಾಗಿದ್ದು. ಸೊ ನೋಡಿ ನೀವು ದರ್ಶನ ಮಾಡ್ಕೊಳ್ಳಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನೀವೆಲ್ಲ ಹೇಗೆ ದರ್ಶನ ಮಾಡಿದ್ರ? ನೀವೆಲ್ಲ ಎಷ್ಟು ದೇವಸ್ಥಾನಕ್ಕೆ ಹೋಗ್ತೀರಾ? ಅಂದರೆ ವೈಕುಂಠ ಏಕಾದಶಿ ದಿನ ಮೇ ಬಿ ಒಂದೇ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದು, ಯಾಕೆಂದರೆ ಅಷ್ಟು ರಶ್ ಇರುತ್ತೆ. ಬಟ್ ನಾವು ಹೇಗೆ ಅಂದರೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಿದ್ವಿ. ಬಟ್ ನಂಗೆ ಸ್ವಲ್ಪ ಹುಷಾರಿಲ್ಲದೆ ಇದ್ದಿದ್ದ ಕಾರಣ ಆಲ್ಮೋಸ್ಟ್ ಸಾಯಂಕಾಲಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಈ ಸಲ ದೇವಸ್ಥಾನಕ್ಕೆ ಹೋಗೋದು. ಬಟ್ ಆದ್ರೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷ
3 ದೇವಸ್ಥಾನನೇ ನೋಡಿದ್ವಿ ಗೊತ್ತಾ. ಯಾವಾಗಲೂ 3 ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಮಧ್ಯಾಹ್ನದಂಗೆ ಹೋಗ್ಬಿಟ್ಟು ಸಾಯಂಕಾಲದಷ್ಟರಲ್ಲಿ ಮನೆಗೆ ರಿಟರ್ನ್ ಬರ್ತಾಯಿದ್ವಿ. ಈ ಸಲ ಸಾಯಂಕಾಲ ಹೋಗಿದ್ದರಿಂದ ಆಗುತ್ತೋ ಇಲ್ವೋ, ಬರೀ 2 ದೇವಸ್ಥಾನಕ್ಕೆ ಹೋಗೋಕ್ಕಾಗತ್ತೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಏನಿಲ್ಲಪ್ಪ, ಪ್ರತಿ ವರ್ಷದಂತೆ ಈ ವರ್ಷನೂ 3 ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ಇಲ್ಲಿ ವೈಕುಂಠ ದ್ವಾರ ಅಂತ ಏನು ಕಳಿತೀವಿ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಏನಂತ ಹೇಳಿದ್ರೆ, ವೈಕುಂಠ ದ್ವಾರದಿಂದ ತಲೆ ಬಗ್ಸಿ ದೇವ್ರನ್ನ ಧ್ಯಾನ ಮಾಡ್ತಾ ಬಂದರೆ ಸಾವು ಬಂದರೆ ಡೈರೆಕ್ಟಾಗಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ಆಗಿಂದ ಅದನ್ನೇ ಹೇಳ್ತಾರೆ. ಸೊ ಹಾಗೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಜಸ್ಟ್ ಹೊರಗಡೆಗೆ ಬಂದು ನನಗಂತೂ ತುಂಬ ಖುಷಿ ಆಯಿತು. ಈ ವರ್ಷ ಹುಷಾರಲ್ದಿರೋದಕ್ಕೆ ಎಲ್ಲಿ ನಾನು ಒಂದು ದೇವಸ್ಥಾನ ಕೂಡ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಪ್ರತಿ ವರ್ಷದ ಥರ ಈ ವರ್ಷ ಕೂಡ 3 ದೇವಸ್ಥಾನನೇ ನೋಡಿದ್ನಲ್ಲ, ಅದೊಂಥ ಖುಷಿ ಆಯಿತು ನಮಗೂ ಅಷ್ಟೇನೆ. ಆಲ್ಮೋಸ್ಟ್ ನಾವು ಸಾಯಂಕಾಲ 4:15 ಹೊರಟಿದ್ದು. ಸೊ ಆಗಲ್ಲ ಅಂದ್ಕೊಂಡಿದ್ದೆ. ಬಟ್ ಈ ವರ್ಷ ಕೂಡ ಅದೇ ಥರ ಚೆನ್ನಾಗಿ ದೇವ್ರ ದರ್ಶನ ಮಾಡಿದ್ವಿ ಅನ್ನೋಂಥ ಖುಷಿ ತುಂಬ ಇದೆ ಅಷ್ಟೇ. ಇಲ್ಲಿಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಹೋಗೋದು. ಸೊ ಇಲ್ಲಿಂದ ಬೇರೆ ಇನ್ನೆಲ್ಲೂ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇಲ್ಲ, ಯಾಕೆಂದರೆ ಆಲ್ರೆಡಿ ಟೈಮ್ ಇಲ್ಲೇ 10:30 ಆಗಿಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಒಂದೇ ದಿನದಲ್ಲಿ 3 ದೇವಸ್ಥಾನ ಯಾರ್ಯಾರೆಲ್ಲ ದರ್ಶನ ಮಾಡ್ತೀರೋ ಅದು ಇಷ್ಟು ರಶಲ್ಲಿ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಎಲ್ಲ ವೀಡಿಯೋಸ್ಗೂ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋಸ್ ನೋಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.